ಎಲ್ಲಿದೆ ಮರ್ಯಾದೆ? ಎಂಗೇಜ್ಮೆಂಟ್ ಆಗಿ ಅಷ್ಟು ದಿವಸ ಆಯಿತು, ಮದುವೆ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾನ ನಿಮ್ಮಗ? ಯಾವಾಗ ಮದುವೆ, ಏನು, ಎತ್ತ, ಹೇಗೆ? ಒಂದು ಅಪ್ಡೇಟ್ ಇಲ್ಲ. ಮರ್ಯಾದೆ ಬೇಡವಾ ಬೀಗರಿಗೆ? ಗಂಡಿನ ತಂದೆ ಸ್ವಲ್ಪನಾದರೂ ಅವನೇ ಗೆಳೆಯ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ ಕಣ. 100 ವರ್ಷ ಆಯ್ಸು ಕಣ ನಿನಗೆ. ನನ್ನ ಬಗ್ಗೆ ಮಾತಾಡ್ತಾ ಇದ್ರಪ್ಪ? ಅದೇನು ಒಳ್ಳೇದಾ ಕೆಟ್ಟದ್ದಾ? ಯಾವ ಬಾಯಲ್ಲೋ ಹೇಳ್ತೀಯ? ನಿನ್ನ ಬಗ್ಗೆ ಕೆಟ್ಟದ್ದು ಮಾತಾಡೋಕ್ಕಾಗುತ್ತೇನೋ? ಒಳ್ಳೇದು ಮಾತಾಡೋಕ್ಕೆ ಟೈಮ್ ಸಾಕಾಗಲ್ಲ. ಏನಿಲ್ಲ, ಅದೇ ಮಲ್ಲಿ ಎಂಗೇಜ್ಮೆಂಟ್ ಆಯ್ತಲ್ಲ, ಅದಾದ್ಮೇಲೆ ಏನು ಬೀಗ್ರಿಗೆ ಫೋನೇ ಮಾಡಿಲ್ಲ, ಮಿನಾಮೇಷ ಎಣಿಸ್ತಾ ಇದ್ದಾರೆ ಮದುವೆಗೆ ಅಂತ ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ವಿ ಅಷ್ಟೇ ಗೆಳೆಯ. ಹಾಗೆಲ್ಲ ಏನಿಲ್ಲ, ನನಗೂ ಗೊತ್ತಿತ್ತು ನಿಮ್ಮ ಸರ್ಕಲಲ್ಲಿ ಈ ಥರದ್ದು ಚರ್ಚೆಗಳೆಲ್ಲ ಆಗ್ತಿರುತ್ತೆ ಅಂತ. ಸೊ ಸದ್ಯದಲ್ಲೇ ಆಗ್ರಹಗಳು, ಒತ್ತಡಗಳೆಲ್ಲ ಬರುತ್ತೆ ಅಂತ. ಸೊ ಆ ಕಾರಣಕ್ಕೆ ನಾನೀಗ ಫೋನ್ ಮಾಡಿದ್ದು. ಏನಿಲ್ಲಪ್ಪ, ಆ ಮದುವೆ ಇನ್ವಿಟೇಷನ್ನು ಫೈನಲೈಸ್ ಆಯಿತು, ಪ್ರಿಂಟಿಗೆ ಅಂತ ಕೊಟ್ಟಿದ್ವಲ್ಲ, ಇವತ್ತು ರಾತ್ರಿ ಬರ್ತಾ ಇದೆಯಂತೆ. ಸೊ ಮನೆಯಲ್ಲಿ ನಾಳೆ ಆ ಇನ್ವಿಟೇಷನ್ನ ಪೂಜೆ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಈಗ ನೀನು ಬರೀ ಫ್ರೆಂಡ್ ಅಷ್ಟೇ ಅಲ್ವಲ್ಲಪ್ಪ, ಫ್ರೆಂಡ್ ಕಮ್ ಬೀಗ, ಗಂಡಿನ ಕಡೆ ಅವನು ಎಷ್ಟೇ ಆದರೂ. ಸೊ ಹಾಗಾಗಿ ನಿನಗೆ ಮರ್ಯಾದೆ ಕೊಡಬೇಕು, ಸತ್ಕಾರ ಮಾಡಬೇಕಲ್ಲ, ಅದಕ್ಕೆ ಬಾ ಅಂತ ಇನ್ವೈಟ್ ಮಾಡೋಕ್ಕೆ ಫೋನ್ ಮಾಡಿದೆ. ಇದನ್ನು ಹೀಗೆ ಮೇಂಟೈನ್ ಮಾಡಪ್ಪ. ಇದೇ ಥರ ಮರ್ಯಾದೆ ಕೊಡಬೇಕು ಬೀಗರಿಗೆ. ಸ್ವಲ್ಪ ಏನಾದರೂ ಕಡಿಮೆ ಅನಿಸಿದ್ರು ಇಮಿಡಿಯೇಟಾಗಿ ಬೀಗರ ಪೋಸ್ಟ್ಗೆ ರಾಜೀನಾಮೆ ಕೊಟ್ಬಿಡ್ತೀನಿ. ಆಮೇಲೆ ಬೇರೆ ಬೀಗರನ್ನ ಕರ್ಕೊಂಬಂದು ಕೂಡಿಸ್ಬೇಕಾಗತ್ತೆ. ಎಂಗೇಜ್ಮೆಂಟ್ ಬೇರೆ ಆಗೋಗಿದೆ, ನೆನಪಿರಲಿ. ಆಯ್ತಪ್ಪ, ಆಯಿತು, ಏನು ಮಾಡೋಕ್ಕಾಗತ್ತೆ ಹೇಳೋ? ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ ದೊಡ್ಡವ್ರು ಹೇಳಿದಾರಲ್ಲ, ಮಾಡಬೇಕಾಗತ್ತೆ, ಮಾಡ್ತೀನಿ ಬಾ. ಅಂದರೆ ನನ್ನ ಕತ್ತೆನಾ? ಇರಲಿ ಬಿಡು, ಅದಕ್ಕೇನಂತೆ, ಏನಾದರೂ ಅನ್ಕೋ. ಒಟ್ಟು ನಂಗೆ ಮರ್ಯಾದೆ ಕೊಡ್ತೀನಿ ಅಂದಲ್ಲ, ಅಷ್ಟು ಸಾಕು. ಏನೋ ನೀನು ಕತ್ತೆ ಅಂತ ಹೇಳಿಸ್ಕೊಂಡ್ರು ಇನ್ನೂ ಮರ್ಯಾದೆ ಕೊಡ್ತೀನಿ ಅಂತ ಬೇರೆ ಹೇಳ್ತಾ ಇದೆಯಲ್ಲೋ ಪಾ. ಏನು ಹೇಳೋದು ನಿನಗೆ? ಆಯ್ತು ಬಾಪ, ಏನೋ ಒಂದು ಮಾಡ್ತೀವಿ. ಒಟ್ಟು ನನಗೆ ಮರ್ಯಾದೆ ಕೊಡಬೇಕು ಅಷ್ಟೇ ಕಣ, ಗಂಡಿನ ತಂದೆ ನಾನು. ಸರಿ, ದಂಪತಿ ಸಮೇತರಾಗಿ ಬಂದ್ಬಿಡಿ, ಓಕೆ? ಮಿಸ್ ಮಾಡಬೇಡ, ಕಾಯ್ತಾ ಇರ್ತೀನಿ. ಓಕೆ ಓಕೆ. ನಾಳೆ ಏನೋ ಇನ್ವಿಟೇಷನ್ ಪೂಜೆ ಇಟ್ಕೊಂಡಿದ್ದಾರಂತೆ, ತಪ್ಪದೇ ಬರಬೇಕು ಅಂತ ಭಯ ಭಕ್ತಿ ಗೌರವ ಕೊಟ್ಟು ಮಾತಾಡ್ತಾ ಇದ್ದಾರೆ. ಓಹೋ, ಆಗಲೇ ಕತ್ತೆ ಅಂತ ಏನೋ ಅಂದಂಗಿತ್ತು. ಕತ್ತೆ ಅಂತ ಕೇಳಿಸ್ತಾ? ಆ್ಯಕ್ಚುಲಿ ಅವನು ನೀನೊಂಥರ ಕುದುರೆ ಇದ್ದಂಗೆ ಕಣೋ ಅಂತಂದ. ಅದು ಟಿ ವಿ ನೋಡಿ, ಅದು ಯಾವುದೋ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂದ್ರೆ ನೋಡ್ತಾ ಇರಿ. ಅಂಕಲ್ ಯಾಕೋ ಕಾಲ್ ಮಾಡಿದ್ರು, ಮಾತಾಡಿ ಬರ್ತೀನಿ. ಮಲ್ಲಿ ಮತ್ತು ಸುನಿಲ್ ಇನ್ವಿಟೇಷನ್ ಕಾರ್ಡು ಇದೇನಿದು ಕೆಳಗಡೆ? ತಮ್ಮ ಸುಖಾಗಮನ ಬಯಸುವವರು ಆನಂದ್ ಅಪರ್ಣ, ಗೌತಮ್ ದಿವಾನ್ ಮತ್ತು ಭೂಮಿಕಾ ದಿವಾನ್. ನನ್ನನ್ನು ಬಿಟ್ಟು ಇನ್ನೊಂದು ಮದುವೆ ಆಗ್ತೀಯ ಮಲ್? ನೋ 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 ಸಾರಿ, ನಾನು ಬಿಟ್ಟೋಳು ಇನ್ನೊಂದು ಮದುವೆ ಆಗ್ತಿದ್ದಾಳೆ. ಅದೇಗ ಮದುವೆ ಆಗ್ತೀಯ ಮಲ್ಲಿ ನೀನು? ಆಗಿ ನೆಮ್ಮದಿಯಾಗಿ ಇದ್ಬಿಡ್ತೀಯ? ನಾನು ನೋಡೇ ಬಿಡ್ತೀನಿ ಅದೇಗ ಮದುವೆ ಆಗ್ತೀಯ, ಮದುವೆ ಆಗಿ ಅದೇಗ ನೆಮ್ಮದಿಯಾಗಿರ್ತೀಯ ಅಂತ. ಅಬ್ಬಬ್ಬಬ್ಬಬ್ಬ, ಅಬ್ಬೆ ಪಾರಿ ಪೈಲ್ವಾನಿಗೆ ಟೆಂಪರರಿ ಅಪ್ಪ ಅಮ್ಮ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆನಂದ್ ಮತ್ತೆ ಅಪರ್ಣ ಕೇರ್ ಟೇಕರ್ಸ್. ಅಮೃತಧಾರೆ